ಒಂದು ಸಲ ಯಾವುದಾದ್ರೂ ವೀಡಿಯೋನ ನೋಡಿ ಮೀನಿನ ಸಾರು ಮಾಡಿದರೆ ನೆಕ್ಸ್ಟ್ ಟೈಮ್ ಮಾಡೋತ್ತಿಗೆ ಅದೇ ಥರ ಸೇಮ್ ಟೇಸ್ಟ್ ಬರಲ್ಲ, ಅಥವಾ ಪ್ರತಿ ಸಲ ನೀವು ಮೀನಿನ ಸಾರು ಮಾಡುವಾಗ ವಿಡಿಯೋ ನೋಡಿನೇ ಮಾಡಬೇಕು ಅಂದರೆ ಇವತ್ತು ನಾನು ತೋರಿಸುವಂತಹ ಈ ವಿಡಿಯೋನ ನೋಡಿ ಸೂಪರ್ಬ್ ಆದಂತಹ ಒಂದು ಮೀನಿನ ಸಾರು, ಹಾಗೆಯೇ ನೀವು ನೆನ್ಪಿಟ್ಕೊಳ್ಳೋ ಅಗತ್ಯನೇ ಇಲ್ಲ, ಸಿಂಪಲ್ ಆಗಿ ಮಾಡ್ಬೋದು. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು 4 ಬಂಗುಡೆ ಮೀನುಗಳನ್ನು ತಗೊಂಡಿದ್ದೀನಿ. ಇದನ್ನು ಫಸ್ಟ್ ಮ್ಯಾರಿನೇಷನ್ ಮಾಡೋದಕ್ಕೆ ನಾನು ಪ್ರತಿ ಸಲನೂ ಹೇಳ್ತೀನಿ, ಬಟ್ ತುಂಬ ಜನ ಸ್ಕಿಪ್ ಮಾಡ್ತೀರಾ. ಆ ಥರ ಮಾಡದೆ ಫಸ್ಟ್ ಮ್ಯಾರಿನೇಷನ್ಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ, ಇದರ ಜೊತೆಗೆ ಅರ್ಧದಷ್ಟು ನಿಂಬೆಹಣ್ಣಿನ ರಸ, ಒಂದು 4-5 ಮೀನು ಅಂದರೆ ಸುಮಾರು 400ರಿಂದ 500 ಗ್ರಾಮ್ ಆಗ್ಬೋದು. ಸೊ ಇದನ್ನು ಹಾಕಿ ಎಲ್ಲದನ್ನು ಕೂಡ ನಾವು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿ ಇಡೋದ್ರಿಂದ ಮೀನಿನ ರುಚಿ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸಾರು ತುಂಬ ಚೆನ್ನಾಗಿರುತ್ತೆ, ಮೀನು ಸಪ್ಪೆಯಾಗಿರುತ್ತೆ. ಸೊ ಒಂದ್ಸಲ ಮಿಕ್ಸ್ ಮಾಡಿ ಇಡಿ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ, ಹಾಗೆಯೇ ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. 1 ಇಂಚಿನಷ್ಟು ಶುಂಠಿನ ಸೇರಿಸ್ಕೊಳ್ಳಿ, ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಇದ್ರ ಜೊತೆಗೆ 1 ಟೊಮೆಟೊನ ಸೇರಿಸ್ಕೋಬೇಕು. ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಪುಳಿಮುಂಚಿ ಪೌಡರ್ನ ತೊಗೊಂಡಿದ್ದೀನಿ. ಪುಳಿಮುಂಚಿ ಅಂದರೆ ಹುಳಿ ಮತ್ತು ಮೆಣಸು ಅಂತ ಅರ್ಥ ಮಂಗಳೂರು ಕಡೆ. ಬಟ್ ಇದೊಂದಿದ್ರೆ ಸಾಕು, ನೀವು ಯಾವುದೇ ಮೀನನ್ನು ತಂದರೂ ಕೂಡ ಸಾರನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಬರೀ ಒಂದು 10 ನಿಮಿಷದಲ್ಲಿ ಸಾರು ರೆಡಿ ಆಗುತ್ತೆ, ಜಾಸ್ತಿ ಹೊತ್ತು ಗ್ರೈಂಡ್ ಮಾಡುವಂತಹ ಫಜೀತಿನೂ ಇರೋದಿಲ್ಲ. ಸೊ ಇದರಲ್ಲಿ ನಾನು 2.5 ಟೇಬಲ್ ಸ್ಪೂನಷ್ಟು ಈ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಇಲ್ಲಿ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಿಸಿಯಾಗಿರುವಂತಹ ಎಣ್ಣೆಗೆ ಉಳಿದಂತಹ ಅರ್ಧ ಈರುಳ್ಳಿ ನಾವು ರುಬ್ಕೊಳ್ಳಿಕ್ಕೆ ಹಾಕಿದ್ವಿ, ಇನ್ನರ್ಧ ಇವಾಗ ಫ್ರೈ ಮಾಡೋಕ್ಕೆ ಹಾಕಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೋಬೇಕು. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ಕರಿಬೇವನ್ನು ಸ್ಕಿಪ್ ಮಾಡ್ಬೋದು. ಸೊ ಹಾಕ್ಕೊಂಡು ಆ ಈರುಳ್ಳಿ ಬಾಡೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಕೆಂಪಾಗಿ ಮಾಡ್ಕೋಬೇಡಿ. ತುಂಬ ಸಲ ಹೇಳಿದ್ದೀನಿ ನಾನು, ಕೆಂಪಾಗಿ ಮಾಡಿಕೊಂಡ್ರೆ ಅದರಿಂದ ಸಿಹಿ ರಿಲೀಸ್ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಒಂದು ಸಲ ಅದು ಸ್ವಲ್ಪ ಬಾಡಿದ ಮೇಲೆ ಇವಾಗ ಇದಕ್ಕೆ ನೋಡಿ ನಾನು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಆ ಮಸಾಲೆಯ ಬಣ್ಣ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕೆಂಪಾಗಿ ಬಂದಿದೆ ಅಂತ. ಬರೀ 2.5 ಟೇಬಲ್ ಸ್ಪೂನಷ್ಟು ಪೌಡರ್ ಮಾತ್ರ ಹಾಕಿರುವಂಥದ್ದು. ಸೊ ಒಂದು ಸಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈ ಮಸಾಲೆನ ಆ ಎಣ್ಣೆಯಲ್ಲಿ ಒಂದು 2 ನಿಮಿಷ ನೀವು ಹುರಿಬೇಕು. 2 ನಿಮಿಷ ಆದಮೇಲೆ ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ನಾವು ಟೊಮೆಟೊ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ತಿಕ್ನೆಸ್ಸು ಚೆನ್ನಾಗೇ ಇರುತ್ತೆ. ಅದಕ್ಕೆ ನೀವು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ತಿಕ್ಕಾಗಿಟ್ಟರೆ ಸಾಕು, ಸ್ವಲ್ಪ ಗಟ್ಟಿಯಾಗಿರ್ಬೇಕು ಸಾರು, ಆವಾಗ ಚೆನ್ನಾಗಿರುತ್ತೆ. ಸೊ ಮುಚ್ಚಳ ಮುಚ್ಚಿ ಒಂದು ಹೈ ಫ್ಲೇಮಲ್ಲಿ ಒಂದು ಕುದಿ ತೆಗೀರಿ. ಆ ಕುದಿ ಬಂದ ಮೇಲೆ ಇವಾಗ ನಾವು ಮ್ಯಾರಿನೇಟ್ ಮಾಡಿರುವಂತಹ ಫಿಶ್ ಏನಿದೆ ಆ ಫಿಶನ್ನು ಹಾಕೋಬೇಕು. ಇಲ್ಲಿ ನೀವು ನಾನು ಹೇಳ್ದಂಗೆ ಯಾವುದೇ ಮೀನನ್ನು ತಗೋಬಹುದು, ಇದೇ ಬೇಕು ಅದೇ ಬೇಕು ಅಂತಿಲ್ಲ, ಎಲ್ಲದಕ್ಕೂ ಕೂಡ ತುಂಬ ರುಚಿಯಾಗಿ ಈ ಸಾರು ರೆಡಿಯಾಗುತ್ತೆ. ಇವಾಗ ಮೀನು ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಮತ್ತೆ ಒಂದು 2ರಿಂದ 3 ನಿಮಿಷ ನಾನು ಇದನ್ನು ಕುದಿ ಬರೋಕ್ಕೆ ಬಿಟ್ಟಿದ್ದೆ. ಹಾಗೆಯೇ ನೋಡ್ತಾ ಇದ್ದೀರಾ, ಒಂದು ಸೂಪರ್ಬ್ ಆದಂತಹ ಮೀನಿನ ಸಾರು ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡೋವಂಥದ್ದು. ಈ ಥರ ನೀವು ಮನೇಲಿ ಮಾಡಿಕೊಂಡ್ರೆ ಎಲ್ರಿಗೂ ಕೂಡ ಪಕ್ಕ ಇಷ್ಟ ಆಗುತ್ತೆ. ಅದು ಅಲ್ಲದೆ ಈ ಮೀನಿನ ಸಾರಿನ ಪುಡಿ ಇದ್ದರೆ ನೀವು ಫಿಶ್ ಫ್ರೈ ಅಂದರೆ ಮೀನಿನ ಫ್ರೈ ಕೂಡ ಇದೇ ಪೌಡರಲ್ಲಿ ನೀವು ಮಾಡ್ಕೋಬಹುದು. ಸೊ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.